ಹಾಯ್ ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ತೊರಕೆ ಮೀನಿನ ಸಾರು ಯಾವ ರೀತಿ ಮಾಡೋದು ಅಂತೇಳಿ ತೋರಿಸಿಕೊಡ್ತಾ ಇದ್ದೇನೆ. ಬನ್ನಿ ತಯಾರು ಮಾಡಿ. ತೊರಕೆ ಮೀನು ತೊಗೊಂಡಿದ್ದೇನೆ ನೋಡಿ, ಮಾರ್ಕೆಟಿಂದ ತರುವಾಗಲೇ ಕಟ್ ಮಾಡಿಕೊಂಡು ತಂದಿದ್ದೇನೆ. ಇದನ್ನು ಕ್ಲೀನ್ ಮಾಡಿದೆ. ಇನ್ನು ಇದಕ್ಕೆ ಮಸಾಲೆ ಎಲ್ಲ ಹಾಕಿ ತಯಾರು ಮಾಡೋಣ. ಒಂದು ಪೂರ ತೆಂಗಿನಕಾಯಿ ತೊಗೊಂಡಿದ್ದೇನೆ ನೋಡಿ, ಒಂದು ನೀರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೇನೆ. ಈಗ 12 ನಾನು ಉದ್ದ ಮೆಣಸು ತೊಗೊಂಡಿದ್ದೇನೆ. ಅದೇ ರೀತಿ ಒಂದು 6 ಗಿಡ್ಡ ಮೆಣಸನ್ನು ಹಾಕ್ಕೊಳ್ಳುವ. ಇನ್ನು ಇದಕ್ಕೆ ಏನು ಸ್ಪೈಸಸ್ ಬೇಕು ಹಾಕ್ತಾ ಇದ್ದೇನೆ. 1 ಟೀ ಸ್ಪೂನಷ್ಟು ಕೊತ್ತಂಬರಿ, 1/4 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡೆ, ಅರ್ಧ ಟೀ ಸ್ಪೂನಷ್ಟು ನಾನು ಜೀರ ಹಾಕ್ತಾ ಇದ್ದೇನೆ, ಒಂದು 4 ಕಾಳು ಮೆಣಸು, ಸ್ವಲ್ಪ ನೋಡಿ ಮೆಂತ್ಯ ಹಾಕ್ತಾ ಇದ್ದೇನೆ. ಸ್ವಲ್ಪ ಲೈಟಾಗಿರಲಿ, ಇದು ತುಂಬ ನಾವು ಏನು ದೊಡ್ಡ ದೊಡ್ಡ ಮೀನಿಗೆಲ್ಲ ಹಾಕ್ತೇವಲ್ಲ ಆ ರೀತಿ ಬೇಡ. ಇದಕ್ಕೆ ಮಸಾಲೆ ಸ್ವಲ್ಪ ಮೈಲ್ಡ್ ಆಗಿರಲಿ. ಬೆಳ್ಳುಳ್ಳಿ ಹಾಕ್ಕೊಂಡೆ, 1 ಸ್ಪೂನಷ್ಟು ನಾನು ಈಗ ಮಸಾಲೆಗೆ ಹಾಕ್ತಾ ಇದ್ದೇನೆ. ಮತ್ತು ಬೇಯುವಾಗ ಬೇರೆ ಹಾಕ್ಕೊಳ್ಳುವ ಅರಿಶಿನ ಪೌಡರ್ ಹಾಕ್ಕೊಂಡೆ. ಇಷ್ಟನ್ನು ನಾನೀಗ ಗ್ರೈಂಡ್ ಮಾಡ್ತಾ ಇದ್ದೇನೆ. ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳುವ. ಸ್ವಲ್ಪ ಸ್ಪೆಷಲ್ ಟೇಸ್ಟ್ ಬೇಕು ಅಂತೇಳಿದರೆ ನಾವು ಇದು ತೆಂಗಿನ ತುರಿ ಇದೆ ಅಲ್ವಾ, ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಹಳದಿ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡಿ ಮಸಾಲೆ ತಯಾರಿ ಮಾಡ್ಕೊಳ್ಬೋದು. ನಾನಿಲ್ಲಿ ಹಸಿಯಾಗಿ ಹಾಕ್ತಾ ಇದ್ದೇನೆ. ಅಡಿಕೆಯಷ್ಟು ನೋಡಿ ಹುಳಿ ತೊಗೊಂಡಿದ್ದೇನೆ, ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋ. ಮಸಾಲೆ ರೆಡಿ ಆಯಿತು ನೋಡಿ, ಇಷ್ಟು ದಪ್ಪ ಇಟ್ಟಿದ್ದೇನೆ ನೋಡಿ. ಇನ್ನು ಇದನ್ನು ಕುದಿಸುವ. ಜೋರಾಗಿ ಫ್ಲೇಮ್ ಇಟ್ಟು ಇದಕ್ಕೆ ಕಾಯಿ ಮೆಣಸು ಮತ್ತು ಶುಂಠಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. 1 ಇಂಚಿನಷ್ಟು ನೋಡಿ ಶುಂಠಿ ತೊಗೊಂಡಿದ್ದೇನೆ, ಕಟ್ ಮಾಡ್ತೇನೆ. ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳುವ. ಎರಡು ಕಾಯಿ ಮೆಣಸು ತೊಗೊಂಡಿದ್ದೇನೆ ನೋಡಿ, ಇದನ್ನು ಅಷ್ಟೇ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ದೊಡ್ಡದು ಕಟ್ ಮಾಡ್ತಾ ಇದ್ದೇನೆ. ನಿಮಗೆ ಹೇಗೆ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಬೋದು. ಕುದಿಯುವ ಮಸಾಲೆಗೆ ಹಾಕುವ. ಇದನ್ನು ಹಾಕ್ತಾ ಇದ್ದೇನೆ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳುವ. ಮತ್ತು ಟೇಸ್ಟ್ ನೋಡುವ ಏನಾಯ್ತು ಅಂತೇಳಿ. ಇನ್ನು ಇದು ಕುದೀಲಿ. ಮಸಾಲೆ ಗ್ರೈಂಡ್ ಆಗಬೇಕಾದ್ರೆ ನಾನು ಅರಿಶಿನ ಹುಡಿ ಹಾಕಿದ್ದೆ ಇಲ್ವಾ, ಅರಿಶಿನ ನೋಡಿ ಇನ್ನೊಂದು 1/2 ಸಣ್ಣ ಸ್ಪೂನಲ್ಲಿ 1/2 ಹಾಕ್ಕೊಂಡೆ. ಅದನ್ನು ಮಿಕ್ಸ್ ಮಾಡ್ಕೊಳ್ಳುವ. ಕುದಿ ಬರ್ತಾ ಇದೆ ನೋಡಿ, ಇಷ್ಟು ಕುದಿ ಬರುವಾಗ ಹಾಕ್ಕೊಳ್ಳುವ. ಪೂರ್ತಿಯಾಗಿ ಹಾಕ್ಕೊಂಡೆ. ಒಂದು ಬಾರಿ ಈ ರೀತಿ ಸೌಟನ್ನು ತಿರುಗಿಸ್ಕೊಳ್ಳುವ ಹೀಗೆ. ಇನ್ನು ಸರಿಯಾಗಿ ಕುದಿಲಿ. ಸಣ್ಣ ಬಾಣಲೆ ಇಟ್ಟಿದ್ದೇನೆ ನೋಡಿ, ಎಣ್ಣೆ ಹಾಕ್ತಾ ಇದ್ದೇನೆ. 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡೆ. ಇದಕ್ಕೆ ತೆಳ್ಳಗೆ ಕಟ್ ಮಾಡಿಕೊಂಡ ಈರುಳ್ಳಿ ಹಾಕ್ತಾ ಇದ್ದೇನೆ.
ಗೋಲ್ಡನ್ ಬ್ರೌನ್ ಬರುವಷ್ಟು ನಾವು ಇದನ್ನು ಫ್ರೈ ಮಾಡ್ಕೊಳ್ಳುವ. ಗೋಲ್ಡನ್ ಬ್ರೌನ್ ಆಯಿತು ನೋಡಿ. ನಾನು ಇದಕ್ಕಿನ್ನು ಕರಿಬೇವು ಹಾಕ್ತಾ ಇದ್ದೇನೆ. ಅದು ಸ್ವಲ್ಪ ಇದು ಫ್ರೈ ಆಗಲಿ. ಮಸಾಲೆಯಲ್ಲಿ ಇದರ ಅರೋಮ ಹಾಗೇ ಇರಬೇಕು, ಚೆನ್ನಾಗಿರ್ತದೆ ಆವಾಗ. ಸಾಕಿನ್ನು ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ಒಗ್ಗರಣೆ ಹಾಕ್ಕೊಳ್ಳುವ. ಒಗ್ಗರಣೆ ಹಾಕ್ತಾ ಇದ್ದೇನೆ ನೋಡಿ. ಆಯ್ತೇನು, ಆಫ್ ಮಾಡ್ಕೊಳ್ಳುವ. ಉಪ್ಪೆಲ್ಲ ಸರಿಯಾಗಿದೆ. ಹೂವು ಮಾಡ್ತಾ ಇದ್ದೇನೆ ನೋಡಿ. ಕೋಳಿ ರೊಟ್ಟಿ ಹಾಕ್ತಾ ಇದ್ದೇನೆ ನೋಡಿ. ಇದಕ್ಕೂ ಒಳ್ಳೆಯದಾಗತ್ತೆ. ಕೋಳಿಯ ಮಸಾಲೆ ಆಗಬೇಕು ಅಂತೇಳಿಲ್ಲ, ಗ್ರೇವಿ ಆಗಬೇಕು ಅಂತಿಲ್ಲ. ಮೀನಿನ ಗ್ರೇವಿಯಲ್ಲೂ ತಿನ್ಬೋದು. ಸ್ವಲ್ಪ ಮಗುಚಿ ಹಾಕುವ, ಸಾಫ್ಟ್ ಆಗ್ತದೆ ಆವಾಗ. ತುಂಬ ಟೇಸ್ಟಿಯಾಗಿದೆ. ಖುಷಿಪಟ್ಟು ಮಕ್ಕಳು ತಿಂತಾರೆ. ನೀವು ತಯಾರು ಮಾಡಿ ಇದೇ ರೀತಿ. ಒಳ್ಳೆ ಟೇಸ್ಟಿಯಾಗಿದೆ. ರೆಡಿ ಆಯಿತು. ನೋಡಿದ್ರಲ್ಲ ಯಾವ ರೀತಿ ಮಾಡೋದು ಅಂತೇಳಿ. ತುಂಬ ಚೆನ್ನಾಗಿ ಬಂದಿದೆ. ಅನ್ನಕ್ಕೆ, ದೋಸೆ, ರೋಟಿಗೆ ಚೆನ್ನಾಗಿದೆ ಗ್ರೇವಿ. ನೀವು ಕೂಡ ತಯಾರು ಮಾಡಿ, ಅಲ್ಲದೆ ಕಮೆಂಟ್ ಬಾಕ್ಸಲ್ಲಿ ಯಾವ ರೀತಿ ಆಯಿತು ಅಂತೇಳಿ ನನಗೆ ತಿಳಿಸಿ ಹೇಳಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಅಲ್ಲಿವರೆಗೆ ಕಾಯ್ತಾ ಇರಿ. ಬಾಯ್ ಬಾಯ್.